ಉಚಿತವಾಗಿ ಇವರೇ ಕೊಡೋ ಥರ ಮಾತಾಡ್ತಾ ಇದ್ದಾರೆ. ಅವ್ರ ಮನೆಯಿಂದ ತಂದ್ಕೊಡೋ ಥರ ಮಾತಾಡ್ತಾ ಇದ್ದಿದ್ದು. ಹೋಗಿ ಕೇಳ್ಕೋಗು, ಏನು ನಿಮ್ಮ ಅಪ್ಪಂದ ಇದು ಕಂಪ್ಯೂಟರು, ನಿಮ್ಮ ಅಪ್ಪಂದ ಇದು ಅನ್ನೋ ಥರ. ಏನು ಅವ್ರ ಮನೆಯಿಂದ ನಾನು ಅವ್ರ ಮನೆದು ಹೋಗಿ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀನಿ ಅನ್ನೋ ಥರದ್ದು ಆ ಮನುಷ್ಯಂದು ವರ್ತನೆ ಹಾಗೆ ಇದ್ದಿದ್ದು. ನಾನು ಅವ್ರ ಮನೆದು ಹೋಗಿ ಕೇಳ್ತಾ ಇದ್ದೀನಿ ಅನ್ನೋ ಥರನೇ ಇದ್ದಿದ್ದು. ಸರ್ಕಾರದಲ್ಲಿ ಅಕ್ಕಿ ಇಲ್ಲ ಗೊತ್ತಾ ಕೊಡಲ್ಲಿ? ಅದೇ ಅದನ್ನೇ ಹೇಳಿ ಇವಾಗ ಅದನ್ನೇ ರೆಕಾರ್ಡ್ ಮಾಡ್ಕೊತಿದ್ದೀನಿ. ಸಿಎಂ ಅವ್ರಿಗೆ ಟ್ಯಾಗ್ ಮಾಡ್ತೀನಿ ನಾನು ಇಲ್ಲಿ. ದುಡ್ಡು ಮಾಡ್ಬಿಟ್ಟಿರ್ತೀನಿ ಬರೋರೆಲ್ಲ ನಿಮ್ಮಪ್ಪ ಅಂತ ಮಾತಾಡ್ಸ್ಕೊಂಡು ಉಚಿತವಾಗಿ ಅಕ್ಕಿ ತಗೋಬೇಕು ಅಂತ ಹೇಳಿದಾಗ ಅವನು ಇಲ್ಲ ಜಗಳ ಆಡಿ ನಂಗೆ ಬೇಡವೇ ಬೇಡ ಅಂತ ಬಿಟ್ಟು ಬರಬೇಕು, ಇಲ್ಲ ನಂಗೆ ಅವನು ಬೈದ್ರು ಪರವಾಗಿಲ್ಲ ಅಂತ ಹೇಳಿ ನಾನು ಕ್ಯೂವಲ್ಲಿ ನಿಂತ್ಕೊಂಡು ಎಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾನೆ ಅನ್ನೋ ಭಯದಲ್ಲಿ ನಾನು ನಿಂತ್ಕೊಂಡು ಬೈಸ್ಕೊಂಡು ಅಕ್ಕಿ ತಗೋಬಾರ್ದು. ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಅದು ಒಂಥರ ಅನ್ಯಾಯ ಬೆಲೆ ಅಂಗಡಿ ಅಂತಲೇ ಹೇಳ್ಬೋದು. ಮತ್ತು 10 ರೂಪಾಯಿ ಯಾಕೆ ಕಲೆಕ್ಟ್ ಮಾಡಬೇಕು ಅವರು? ಉಚಿತವಾಗಿ ಅಲ್ಲಿ ಸಿದ್ದರಾಮಯ್ಯ ಅವ್ರು ಘೋಷಣೆ ಮಾಡಿರಬೇಕಾದ್ರೆ ಇವಾಗೇನು ನ್ಯಾಯ ಬೆಲೆ ಅಂಗಡಿಗರು ವಿತರಕರು ಏನಂತ ಹೇಳ್ತಾರೆ, ತುಂಬ ಅವ್ರಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಕಮಿಷನ್ ಸಿಗಬೇಕು, ಇನ್ನೊಬ್ರಿಗೆ ಮಾರ್ಕೋಬೇಕು ಅನ್ನೋ ದೃಷ್ಟಿಕೋನದಲ್ಲೇ ಈ ಥರದೊಂದು ವ್ಯವಸ್ಥಿತವಾದ ಸಂಚೆ ನಡೀತಾ ಇರೋದು ಅಂತ ನನಗನ್ಸುತ್ತೆ. ಹೋಗಿ ಸರ್ಕಾರದಲ್ಲಿ ಕೇಳು, ಸರ್ಕಾರವನ್ನು ಪ್ರಶ್ನೆ ಮಾಡು. ಸರ್ಕಾರದಲ್ಲಿ ಅಕ್ಕಿನೇ ಇಲ್ಲ, ಅಕ್ಕಿ ಇದ್ದಿದ್ದಕ್ಕೆ ಅವತ್ತು ಕೊಡ್ತಾ ಇರೋದಲ್ವಾ. ಅದರಲ್ಲಿ ಸರ್ವರ್ ಸಮಸ್ಯೆ ಅಂತ ಹೇಳಿ ಆದರೆ ಅವ್ರ ಮಗಳು ಬರೋವರೆಗೂ ಕಾದು, ಅವ್ರ ಮಗಳು ಬಂದ ತಕ್ಷಣ ಸರ್ವರ್ ವರ್ಕ್ ಆಗ್ತಿದೆ ಅಂತ ಹೇಳಿ ಆಮೇಲೆ ಅಕ್ಕಿ ಕೊಡ್ತಾರೆ. ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆ ಪ್ರತಿಯೊಬ್ಬರಿಗೂ ಕೂಡ ಅಕ್ಕಿ ತಲುಪಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿರುವಂತಹ ಒಂದು ಯೋಜನೆ ಆಗಿರುವಂಥದ್ದು. ಆದರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಿಯಾಗಿ ಆ ಮಾಲೀಕರು ಸಾರ್ವಜನಿಕರಿಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ಒಂದು ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಮೈಸೂರಿನಲ್ಲಿರುವಂತಹ ಮಂಚೇಗೌಡನ ಕೊಪ್ಪಲಿನಿದೆ, ಅಲ್ಲಿ ಇರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಖರೀದಿ ಅಕ್ಕಿಯನ್ನು ತಗೊಳ್ಳಿಕ್ಕೆ ಹೋದಂತಹ ಒಂದು ಸಂದರ್ಭದಲ್ಲಿ ಒಬ್ಬ ಯುವತಿಗೆ ಸರಿಯಾದ ರೆಸ್ಪಾನ್ಸನ್ನು ಮಾಡದೆ ಆ ಮಾಲೀಕ ಒಂದು ರೀತಿ ದರ್ಪ ತೋರಿದ್ದಾರೆ ಅಂತಲೇ ಹೇಳ್ಬೋದು. ನನ್ನೊಟ್ಟಿಗೆ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಕಡೆ ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸರಿಯಾದ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ ಗ್ರಾಹಕರಿಗೆ ಅನ್ನೋದು? ಇದು ಒಂಥರ ಹೆಂಗೆ ಅಂತ ಹೇಳಿದ್ರೆ, ನೀವು ಹೇಳ್ದಂಗೆ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಥರನೇ ಇದಾಗ್ತಾ ಇರೋದು. ಅವರು ಒಳ್ಳೆ ಉದ್ದೇಶ ಇಟ್ಕೊಂಡೇ ತೊಗೊಂಡು ಬಂದ್ರೂ ಕೂಡ ಜನರಿಗೆ ತಲುಪಿಸೋಷ್ಟೊತ್ತಿಗೆ ಈ ಮಧ್ಯವರ್ತಿಗಳು ಅಂತ ಹೇಳೋ ಥರನೇ ಇವಾಗೇನು ನ್ಯಾಯಬೆಲೆ ಅಂಗಡಿಗರು ವಿತರಕರು ಏನಂತ ಹೇಳ್ತಾರೆ, ತುಂಬ ಅವ್ರಿಗೆ ಏನಂತ ಹೇಳಿದ್ರೆ ಅವ್ರಿಗೆ ಕಮಿಷನ್ ಸಿಗಬೇಕು, ಇನ್ನೊಬ್ರಿಗೆ ಮಾರ್ಕೋಬೇಕು ಅನ್ನೋ ದೃಷ್ಟಿಕೋನದಲ್ಲೇ ಈ ಥರದೊಂದು ವ್ಯವಸ್ಥಿತವಾದ ಸಂಚೆ ನಡೀತಾ ಇರೋದು ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬರೋರೆ ಆಲ್ಮೋಸ್ಟ್ ಎಲ್ಲರೂ ಬಡವರೇ ಇರ್ತಾರೆ. ಇಲ್ಲ ಹಾಗಾಗಿ ಅವ್ರು ಬರಬೇಕಾದ್ರೆ ಅವ್ರಿಗೆ ಒಂದು ಚೂರು ದಬಾಯಿಸ್ಬಿಡ್ತು ಅಂತ ಹೇಳಿದ್ರೆ ಸುಮ್ಮನೆ ಆಗಿಬಿಡ್ತಾರೆ. ಈಗ ಅಕ್ಕಿ ಬಂದಿಲ್ಲ ಅಥವಾ ಸರ್ವರ್ ಸಮಸ್ಯೆ ಅಂತ ಹೇಳಿ ಒಂದಷ್ಟು ದಿನಗಳನ್ನ ತಳ್ಳಿಬಿಟ್ರೆ ಅಕ್ಕಿ ವಾಪಸ್ ಹೋಯಿತು, ಇವಾಗ ನೀವು ಯಾಕೆ ಬಂದಿದ್ದೀರಾ ಅಂತ ಹೇಳಿ ಅಕ್ಕಿನ ಇನ್ನೊಬ್ರಿಗೆ ಮಾರ್ಕೊಳ್ಳೋಂಥ ಏನೋ ವ್ಯವಸ್ಥಿತವಾದ ಸಂಚೆ ನಡೀತಾ ಇರೋದು, ಅದು ಆಗ್ತಾ ಇರೋದು. ಸೊ ನಾನು ಅಲ್ಲಿ ಹೋದಾಗ 7:45 ನಾನು ಹೋಗಿದ್ದೆ 7:45, ನನಗೂ ಮುಂಚೆ 7:15 ತುಂಬ ಜನ ಅಲ್ಲಿ ಆಲ್ರೆಡಿ ಒಂದಷ್ಟು ಚೀಲಗಳೆಲ್ಲ ಇಟ್ಕೊಂಡು ಅದನ್ನೇ ಕ್ಯೂ ಥರ ಮಾಡ್ಕೊಂಡು ಇಟ್ಬಿಟ್ಟು ಅವರು ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಹಿರಿಯರು ವಯಸ್ಸಾದವರು ಅವರೆಲ್ಲ ಅಲ್ಲಿ ನಿಂತಿದ್ರು. ಸೊ ನಾನು ಹೋದಾಗ 7:45 ನಾನು ಹೋದೆ, 8:57 ಆಲ್ಮೋಸ್ಟ್ ಹತ್ರ 9 ಗಂಟೆವರೆಗೂ ಅವರು ಅಕ್ಕಿ ಇಶ್ಯೂಸಲ್ಲಿ ಅದು ಟೋಕನ್ ಕೊಡೋಂಥದ್ದು ಏನು ಪ್ರೊಸೆಸ್ಸೇ ಶುರು ಮಾಡಲಿಲ್ಲ. ನಾನು ನಿಂತೆ 9:30 ಕಾಲೇಜಿಗೆ ಬರಬೇಕಾಯಿತು, ಕೆಲಸಕ್ಕೆ ಬರಬೇಕಾಗಿತ್ತು. ವಯಸ್ಸಾದವ್ರು ಇದ್ದರು ಅಲ್ಲಿ, ಎಲ್ಲರೂ ಅಲ್ಲಿ ನಿಂತ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ಬೈತಿದ್ದಾರೆ ಹೊರತು ಯಾರೊಬ್ಬರು ಪ್ರಶ್ನೆ ಮಾಡೋಕ್ಕಿರಲಿಲ್ಲ. ಬೀಂಗ್ ಅ ಜರ್ನಲಿಸಮ್ ಟೀಚರ್ ಅಥವಾ ಜರ್ನಲಿಸಮ್ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದವಳು ನಾನು, ವಾಯ್ಸ್ ಫಾರ್ ದಿ ವಾಯ್ಸ್ಲೆಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ನಾನೇ ಇದನ್ನು ಪ್ರಶ್ನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಸರಿ ಅಂತ ಹೇಳಿ ನಾನು ಹೋದೆ. ಯಾಕೆ ನೀವು ಇಷ್ಟು ತಡವಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಇಲ್ಲ ಸರ್ವರ್ ಸಮಸ್ಯೆ ಇದೆ ಅಮ್ಮ, ಒಂದು ಈ ಥರ ಆಗ್ತಿದೆ ಅಂತ ಕರೆದ್ಬಿಟ್ಟು ತೋರಿಸ್ಬೋದಾಗಿತ್ತು. ಹೋಗಿ ಸರ್ಕಾರದಲ್ಲಿ ಕೇಳು, ಸರ್ಕಾರವನ್ನು ಪ್ರಶ್ನೆ ಮಾಡು. ಸರ್ಕಾರದಲ್ಲಿ ಅಕ್ಕಿನೇ ಇಲ್ಲ, ಅಕ್ಕಿ ಇದ್ದಿದ್ದಕ್ಕೆ ಅವತ್ತು ಕೊಡ್ತಾ ಇರೋದಲ್ವಾ. ಅದರಲ್ಲಿ ಸರ್ವರ್ ಸಮಸ್ಯೆ ಅಂತ ಹೇಳಿ ಆದರೆ ಅವ್ರ ಮಗಳು ಬರೋವರೆಗೂ ಕಾದು, ಅವ್ರ ಮಗಳು ಬಂದ ತಕ್ಷಣ ಸರ್ವರ್ ವರ್ಕ್ ಆಗ್ತಿದೆ ಅಂತ ಹೇಳಿ ಆಮೇಲೆ ಅಕ್ಕಿ ಕೊಡ್ತಾರೆ. ಅಂದರೆ ಅಲ್ಲಿ ತನಕ ಅವ್ರ ಮಗಳಿಗೋಸ್ಕರ ಕಾಯ್ತಿದ್ರು. ಅಂದ್ರೆ ಅವ್ರು ಎಷ್ಟೊತ್ತಿಗೆ ಬೇಕಾದರೂ ಬರ್ಬೋದು. ಜನರದ್ದು ಒಂದೊಂದು ನಿಮಿಷದಕ್ಕೆ ಬೆಲೆನೇ ಇಲ್ಲ, ಅವ್ರ ಹತ್ರ ಗಂಟೆ ಕಾಯೋದಕ್ಕೆ ಅವ್ರ ಬೆಲೆನೇ ಇಲ್ಲ. ಇದು ಒಂದು ದಿನದ ಸಮಸ್ಯೆ ಇಲ್ಲ ಅಥವಾ ಒಂದು ನ್ಯಾಯಬೆಲೆ ಅಂಗಡಿ ಸಮಸ್ಯೆ ಇಲ್ಲ. ಕರ್ನಾಟಕದಾದ್ಯಂತ ತುಂಬ ಬಹುತೇಕ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅದು ಒಂಥರ ಅನ್ಯಾಯ ಬೆಲೆ ಅಂಗಡಿ ಅಂತಲೇ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ಉಚಿತ ಅನ್ನಭಾಗ್ಯ ಅನ್ನೋದು ಉಚಿತ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಎಲ್ಲ ಕಡೆ ಹೇಳ್ಕೊಂಬರ್ತಿದ್ದಾರೆ, ಕಾಂಗ್ರೆಸ್ ಗೌರ್ಮೆಂಟ್ ಹೇಳ್ಕೊಂಬರ್ತಾ ಇದೆ. ಆದರೆ ನೀವು ಬಹುತೇಕ ನೀವು ಸುಮ್ಮನೆ ಹೋಗ್ಬಿಟ್ಟು ನೋಡೋಕೆ ಹೋಯ್ತು ಅಂತ ಹೇಳಿದ್ರೆ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿಯೊಬ್ಬರ ಹತ್ರನೂ 10 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದಾರೆ. ಒಬ್ಬರ ಹತ್ರ 10 ರೂಪಾಯಿ ಅಂತ ಹೇಳಿದ್ರೆ ಅವ್ರ ಅಂಗಡಿಯಲ್ಲಿ 300 ಜನ ಇರ್ತಾರೆ ಅಂದರೆ 3,000 ರೂಪಾಯಿ ಆಗಿ ಹೋಯ್ತು. ಇಂಡಿವಿಜುವಲಾಗಿ ನನಗೆ 10 ರೂಪಾಯಿ ಥರ ಕಾಣಿಸ್ತಾ ಇದೆ. ಒಟ್ಟಾರೆ ಸೇರಿಸಿದಾಗ 3,000 ತನಕ ದುಡ್ಡು ಅವ್ರು ಸಂಪಾದನೆ ಮಾಡ್ಕೋತಿದ್ದಾರೆ. ಇದನ್ನು ಯಾರೂ ಪ್ರಶ್ನೆ ಮಾಡಲಿಲ್ಲ. ನಾನು ಕೇಳೋಕೆ ಹೋಗಿದ್ದಕ್ಕೆ ಏಕವಚನದಲ್ಲಿ ನೀನು ಯಾರು, ನಾನೊಬ್ಳು ಪತ್ರ ಕರೆದೆ ಅಂತ ಹೇಳಿನೂ ನಾನು ಅವ್ರ ಹತ್ರ ಪ್ರಶ್ನೆ ಮಾಡಬೇಕಾದ್ರೆ ನನಗೇ ಸಿಂಗ್ಯುಲರಲ್ಲಿ ಏಕವಚನದಲ್ಲಿ ನನಗೆ ಬೈದು ದರ್ಪ ತೋರಿಸಿ ಕಳಿಸ್ತಾರೆ ಅಂತ ಹೇಳಿದ್ರೆ, ಜನಸಾಮಾನ್ಯರು ಬಡವರು ಅಥವಾ ಇನ್ಯಾರು ಅನಕ್ಷರಸ್ಥರು ಹೋಗಿ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೆಷ್ಟು ಮಟ್ಟಿಗೆ ಅವ್ರು ಪ್ರಶ್ನೆ ಮಾಡಿ ಕೇಳಲ್ಲ, ನಿಮ್ಮಪ್ಪ ಅಂತ ಬಳಸ್ತಾರೆ ನನಗೆ. ಸೊ ಈ ಥರ ಒಂದು ದುರ್ವರ್ತನೆ ತೋರುವಂಥದ್ದು ನೋಡಿದಾಗ ನಮಗೂ ಕೂಡ ಅವ್ರು ಹೇಳ್ತಾರೆ, ನಾನು ಅಕ್ಕಿ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ಕೊಡುವಾಗ ನೀನು ಇನ್ನೂ ಹುಟ್ಟೇ ಇರಲಿಲ್ಲ ಹೋಗು ಅಂತ ಹೇಳ್ತಾರೆ. ಹೌದು, ಹುಟ್ಟಿಲ್ಲ ಅಂದ ತಕ್ಷಣ ನಾನು ಪ್ರಶ್ನೆನೇ ಮಾಡಬಾರ್ದ? ಇವರಷ್ಟು ವಯಸ್ಸಾದವ್ರಿಗೆ ಜ್ಞಾನ ಇರಬೇಕಲ್ವಾ?
ಅಷ್ಟು ವರ್ಷದಿಂದ ಎಲ್ಲ ಅನುಭವಗಳನ್ನ ಪಡ್ಕೊಂಡು ಮತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿ ಸುಸ್ತಾಗಿ ನ್ಯಾಯಬೆಲೆ ಅಂಗಡಿ ಹತ್ರ ಬಂದು ಕ್ಯೂ ನಿಂತ್ಕೊಂಡ್ರೆ ಮತ್ತೆ ಸರ್ವರ್ ಸಮಸ್ಯೆ ಅಂತ ಹೇಳಿ ಮತ್ತೆ ವಾಪಸ್ ಕಳಿಸ್ತಾರೆ, ನಾಳೆ ಬರೋಗೆ ಏನು ಕಳಿಸ್ತಾರೆ, ಮತ್ತೆ ನಾಳೆ ನ್ಯಾಯಬೆಲೆ ಅಂಗಡಿಯ ಮಾಲೀಕನ ಹೆಸರೇನು ಮೇಡಮ್? ಈತನದ್ದು ಎಷ್ಟು ದಿನಗಳಿಂದ ಈ ರೀತಿ ಒಂದು ಸಮಸ್ಯೆ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ? ರಾಮಚಂದ್ರಪ್ಪ ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ರಾಮಚಂದ್ರಪ್ಪ ಅಂತ ಇರಬೇಕು, ಅದು ಪ್ರತಿಮಾ ನ್ಯಾಯಬೆಲೆ ಅಂಗಡಿ ಅಂತ ಹೇಳಿ. ನನ್ನ ಗಮನಕ್ಕೆ ನಾನು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಶುರು ಮಾಡಿದಾಗ್ಲಿಂದನೂ 3-4 ತಿಂಗಳಿಂದನೂ ನಾನು ಕಂಟಿನ್ಯೂಸ್ ಆಗಿ ನೋಡಿರೋ ಸಮಸ್ಯೆ. ಆದರೆ ಇದು 1 ವರ್ಷ 2 ವರ್ಷದಿಂದ ತುಂಬ ವರ್ಷಗಳಿಂದ ಈ ಸಮಸ್ಯೆ ಇದ್ದೇ ಇದೆ. ಸರ್ವರ್ ಸಮಸ್ಯೆ ಹೌದು, ಸರ್ವರ್ ಸಮಸ್ಯೆ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ, ಖಂಡಿತವಾಗ್ಲೂ ಸರ್ವರ್ ಸಮಸ್ಯೆ ಇದೆ. ಆದರೆ ಕಾಯಿಸೋದು ಯಾಕೆ, ಅವ್ರನ್ನ ನಿಲ್ಲಿಸೋದು ಯಾಕೆ, ಬೇಗ ಕರೆಕ್ಟ್ ಟೈಮಿಗೆ ಕೊಡೋದೇ ಇರೋದು ಮಾಡೋದು ಯಾಕೆ ಅಂತ ಹೇಳಿ. ಮತ್ತು 10 ರೂಪಾಯಿ ಯಾಕೆ ಕಲೆಕ್ಟ್ ಮಾಡಬೇಕು ಅವರು? ಉಚಿತವಾಗಿ ಅಲ್ಲಿ ಸಿದ್ದರಾಮಯ್ಯ ಅವ್ರು ಘೋಷಣೆ ಮಾಡಿರಬೇಕಾದ್ರೆ ಇವರು ಯಾಕೆ 10 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಕೆಲಸ ಮಾಡೋರಿಗೆ ದುಡ್ಡು ಕೂಲಿ ಕೊಡಬಾರ್ದು ಅಂತ ಹೇಳಿ ಅದನ್ನು ಇಸ್ಕೋತಾ ಇರೋದಂತೆ. ಸೊ ಈ ಬಗ್ಗೆ ಆಲ್ರೆಡಿ ಹೆಬ್ಬಾಳು ಪೊಲೀಸ್ ಸ್ಟೇಷನ್ ಅವರು ಕೇಸ್ ಫೈಲ್ ಮಾಡ್ಕೊಂಡಿದ್ದಾರೆ. ನೀವು ದೂರನ್ನ ಕೊಡ್ತೀರಾ ಅಂತ ಕೇಳಿದ್ರು. ಇಲ್ಲ, ನನಗೆ ಅದರಲ್ಲಿ ಆಸಕ್ತಿ ಇಲ್ಲ, ಯಾಕಂದರೆ ನಂದು ವೈಯಕ್ತಿಕವಾದ ಕೆಲಸಗಳಿದೆ, ಓಡಾಡೋಕ್ಕಾಗೋದಿಲ್ಲ. ಬಟ್ ನನ್ನಿಂದ ಸಾಧ್ಯವಾಗೋದು ಇಷ್ಟು ನಾನು ಪ್ರಯತ್ನ ಪಟ್ಟು ನಾನು ಪ್ರಶ್ನೆ ಮಾಡಿದ್ದೀನಿ. ಒಂದಷ್ಟು ಅಧಿಕಾರಿಗಳಿಗೆ ವಿಷಯ ಮುಟ್ಟಿತು ಅಂತ ಹೇಳಿದ್ರೆ ಅವ್ರಿಗೆ ಬಿಸಿ ಮುಟ್ಟಿಸುವಂಥ ಪ್ರಯತ್ನ ಪಟ್ಟಿದ್ರೆ ಅಥವಾ ಅವ್ರ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಿಸುವಂಥ ಪ್ರಯತ್ನ ಮಾಡಿದ್ರೆ ನಾನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಧ್ವನಿಗೆ ಒಂದು ಅರ್ಥ ಸಿಗುತ್ತೆ. ಸೊ ಅದಕ್ಕಿಂತ ಜೊತೆಗೆ ಈಗ ಆಲ್ರೆಡಿ ಹೆಬ್ಬಾಳು ಪೊಲೀಸ್ ಸ್ಟೇಷನ್ ಅವರು ಕಾಲ್ ಮಾಡಿ ಅವ್ರು ಆಲ್ರೆಡಿ ಸುಮೋಟೋ ಕೇಸ್ ಏನೋ ನಾವು ದಾಖಲಿಸ್ಕೊತೀವಿ, ನಾವೇ ಸ್ವತಃ ದೂರನ ದಾಖಲಿಸ್ಕೊತೀವಿ, ನೀವು ದಾಖಲಿಸ್ಕೊಂಡಿಲ್ಲ ಅಂತ ಹೇಳಿದ್ರು ಅವ್ರು ಆಲ್ರೆಡಿ ಭರವಸೆಯನ್ನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ನಾಗರಿಕ ಆಹಾರ ಸರಬರಾಜು ಏನು ಅಧಿಕಾರಿಗಳಿದ್ದಾರೆ ಮೇಡಮ್, ಇವರೆಲ್ಲ ಎತ್ತೆಚ್ಕೊಳ್ಬೇಕು. ಯಾಕಂದರೆ ಇಂಥ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಡಬೇಕು. ಜನರು ಒಂದು ಹೇಳ್ತಾ ಇದ್ದಾರೆ ಅಂತಂದರೆ ಅಟ್ಲೀಸ್ಟ್ ಒಂದು ಪರಿಶೀಲನೆ ಮಾಡಿ ಅವ್ರ ಕಷ್ಟ ಏನು ಅನ್ನೋದನ್ನು ಕೂಡ ಎಲ್ಲೋ ಒಂದು ಕಡೆ ನೋಡಲಿಕ್ಕೂ ಕೂಡ ಅಧಿಕಾರಿಗಳಿಗೆ ಇಲ್ಲಿ ಟೈಮ್ ಇಲ್ವಾ ಅನ್ನೋದು. ಖಂಡಿತವಾಗ್ಲೂ ಹೌದು, ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಬಂದ್ರೇನು ಅವರು ಇಷ್ಟೊಂದು ನನ್ನ ಹತ್ರನೇ ನಾನು ಪತ್ರಕರ್ತೆ ಅಂತ ಹೇಳಿದ್ಮೇಲೂ ನನ್ನ ಮೇಲೂ ಅಷ್ಟು ವಾಯ್ಸ್ ರೈಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿರೋ ಅನುಮಾನ ಬಂದೇ ಬರುತ್ತೆ, ಹೌದಲ್ವಾ? ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಅವ್ರು ಸಪೋರ್ಟಿವ್ ಆಗಿಲ್ಲ ಅಂತ ಹೇಳಿದ್ರೆ ಆತ ಹೆಂಗೆ ನನ್ನನ್ನು ಏಕವಚನದಲ್ಲಿ ನಿಮ್ಮಪ್ಪನ ಕೇಳ್ಕೋಗು ಅಥವಾ ಸರ್ಕಾರನ ಕೇಳ್ಕೋಗು ಅಂತ ಹೆಂಗೆ ದಬಾಯಿಸೋಕ್ಕಾಗುತ್ತೆ? ಅಲ್ಲಿ 1968 ಅಥವಾ 67 ಅಂತ ನಂಬರ್ ಇದೆ. ಆ ನಂಬರಿಗೆ ದೂರುಗಳಿಗೆ ಕರೆ ಮಾಡೋದಕ್ಕೆ ಅಂತ ನಂಬರ್ ಇದೆ. ಆ ನಂಬರ್ ಯಾವತ್ತೂ ವರ್ಕ್ ಆಗಿಲ್ಲ. ನಾನು ಡೈರೆಕ್ಟಾಗಿ ಕ್ವಶನ್ ಮಾಡಿಲ್ಲ, ಫಸ್ಟ್ ಆ ನಂಬರ್ ಕಾಲ್ ಮಾಡಿದ್ದೀನಿ ನಾನು. ಬಡವರಿಗೆ ಉಪಯೋಗ ಆಗಲಿ ಅಂತ ಸರ್ಕಾರ ಕೊಟ್ಟರು ಕೂಡ ಎಲ್ಲೋ ಒಂದು ಕಡೆ ಈ ನ್ಯಾಯಬೆಲೆ ಅಂಗಡಿಯವರು ಕೊಡಲಿಕ್ಕೆ ಒಂದು ರೀತಿ ಈ ರೀತಿ ಮಾಡಿದಾಗ, ಈ ರೀತಿ ನಿಮ್ಮನ್ನ ಏಕವಚನಗಳಲ್ಲಿ ಮಾತಾಡಿದಾಗ ಒಂದು ಕಡೆ ಬೇಸರ ಆಗುತ್ತೆ ಮೇಡಮ್. ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ಯಾರಿಗೆ ಬೇಸರ ಆಗಲ್ಲ? ನಿಮ್ಮಪ್ಪ ಅಂತ ಮಾತಾಡಿಸ್ಕೊಂಡು ಉಚಿತವಾಗಿ ಅಕ್ಕಿ ತಗೋಬೇಕು ಅಂತ ಹೇಳಿದಾಗ ಅವನು ಇಲ್ಲ, ನಾನು ಜಗಳ ಆಡಿ ನಂಗೆ ಬೇಡವೇ ಬೇಡ ಅಂತ ಬಿಟ್ಟು ಬರಬೇಕು, ಇಲ್ಲ ನಂಗೆ ಅವನು ಬೈದ್ರು ಪರವಾಗಿಲ್ಲ ಅಂತ ಹೇಳಿ ನಾನು ಕ್ಯೂವಲ್ಲಿ ನಿಂತ್ಕೊಂಡು ಎಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಾನೆ ಅನ್ನೋ ಭಯದಲ್ಲಿ ನಾನು ನಿಂತ್ಕೊಂಡು ಬೈಸ್ಕೊಂಡು ಅಕ್ಕಿ ತೊಗೊಬರ್ಬೇಕು. ಇದಿಷ್ಟೇ ಆಗೋದು, ಇದೇ ಆಗ್ತಾ ಇರೋದು ಕೂಡ. ಸೊ ಇಷ್ಟೇ. ಇದನ್ನು ಆದಷ್ಟು ಬೇಗ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇದನ್ನು ಸರಿ ಮಾಡಬೇಕು ಅಂತ ನಾನು ಕೇಳ್ಬೋದು. ಅಕ್ಕಿನ ಉಚಿತವಾಗಿ ಇವರೇ ಕೊಡೋ ಥರ ಮಾತಾಡ್ತಾ ಇದ್ದಾರೆ. ಅವ್ರ ಮನೆಯಿಂದ ತಂದ್ಕೊಡೋ ಥರ ಮಾತಾಡ್ತಾ ಇದ್ದಿದ್ದು. ಹೋಗಿ ಕೇಳ್ಕೋಗು, ಏನು ನಿಮ್ಮಪ್ಪಂದ ಇದು ಕಂಪ್ಯೂಟರು, ನಿಮ್ಮಪ್ಪಂದ ಇದು ಅನ್ನೋ ಥರ. ಏನು ಅವ್ರ ಮನೆಯಿಂದ ನಾನು ಅವ್ರ ಮನೆದೋಗಿ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀನಿ ಅನ್ನೋ ಥರದೇ ಆ ಮನುಷ್ಯಂದು ವರ್ತನೆ ಹಾಗೇ ಇದ್ದಿದ್ದು. ನಾನು ಅವ್ರ ಮನೆದೋಗಿ ಕೇಳ್ತಾ ಇದ್ದೀನಿ ಅನ್ನೋ ಥರನೇ ಇದ್ದಿದ್ದು. ಸೊ ಇದ್ರ ಬಗ್ಗೆ ಆಲ್ರೆಡಿ ಮಹಿಳಾ ನಿಂದನೆ ಅಂತ ಹೇಳಿ ನನಗೊಂದಷ್ಟು ಏನು ಪದಗಳನ್ನು ಬಳಸಿರೋದ್ರಿಂದ ಆಲ್ರೆಡಿ ಪೊಲೀಸವರು ಕೇಸ್ ಫೈಲ್ ಮಾಡ್ಕೊಂಡಿದ್ದಾರೆ ಅವ್ರ ವಿರುದ್ಧ. ಆಗಲೇ ಆ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡಿಸಿ ಅಂತ ಹೇಳಿ ಕರೆಯನ್ನು ಮಾಡಿರೋವಂಥದ್ದು ನನಗೆ ಯಾರೋ ಹೇಳಿದ್ರು ಕೂಡ. ಸೊ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಇದು ಸದ್ಯಕ್ಕೆ ನನಗೆ ಇಷ್ಟು ಆಗಿರೋವಂಥ ಅನುಭವ. ಸೊ ನಾನು ಓದಿರೋಳು, ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ನನಗೇನೆ ಇಷ್ಟ ಇದಾಗ್ತಾ ಇದೆ ಅಂತ ಹೇಳಿದ್ರೆ ಇನ್ಯಾರು ಅನಕ್ಷರಸ್ಥರು ಹೋಗ್ತಾರೆ, ಬಡವರು ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಇನ್ನೆಷ್ಟು ಮಟ್ಟಿಗೆ ಇವ್ರು ತುಣಿಬೇಡ ಅಂತ ಅಷ್ಟೇ ಇದು. ಸೊ ಇಲ್ಲಿ ಅಧಿಕಾರಿಗಳು ಒಂದ್ಸಲ ಕ್ಯೂವಲ್ಲಿ ನಿಂತ್ಕೊಂಡು ನೋಡಬೇಕು, ಅವ್ರಿಗೆ ಗೊತ್ತಾಗುತ್ತೆ ಆ ಪೇಷನ್ಸ್ ಏನು, ಅದೆಷ್ಟು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ 1 ಅವರ್ 1.5 ಗಂಟೆ ಟೈಮ್ 2 ಗಂಟೆ ಟೈಮ್ ಕ್ಯೂವಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಅಲ್ವೇ ಅಲ್ಲ ಅದು. ಯಾಕಂದರೆ ಕೆಲ್ಸಕ್ಕೆ ಹೋಗುವಂಥವ್ರು ಪಾಪ ಅವ್ರು ಓಡ್ತಾ ಇರಬೇಕು, ಒಂದಿನದ ಕೂಲಿ ಹೋಗುತ್ತೆ. ಇಲ್ಲಿ ಉಚಿತ ಹಕ್ಕಿ ಅಂತ ಇಲ್ಲಿ ಬಂದರೆ ಅದೇ ಹಕ್ಕಿ ಬೆಲೆದು ಸಂಬಳ ಅಲ್ಲಿ ಹೋಗ್ತಾ ಇರುತ್ತಲ್ಲ, ಅವಾಗ ಎಲ್ಲಿ ಅದು ಉಚಿತ ಆಗುತ್ತೆ? ಅದು ಆಗ್ತಾ ಇರೋದಿಲ್ಲ. ಸ್ವರ್ಣ ಅಂತ ಹೇಳಿ ನಾನು ಇಲ್ಲೇ ಖಾಸಗಿ ಕಾಲೇಜಿನಲ್ಲಿ ಮೈಸೂರಲ್ಲಿ ಪ್ರಾಧ್ಯಾಪಕಿಯ ಕೆಲಸ ಮಾಡ್ತಾ ಇದ್ದೀನಿ. ಪತ್ರಕರ್ತೆಯಾಗಿ ಸಂಜೆ ಒಂದು ಪತ್ರಿಕೆಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್, ಇದಿಷ್ಟು ಸ್ವರ್ಣ ಅವರ ಮಾತಾಗಿರುವಂಥದ್ದು. ಒಟ್ಟಿನಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಆ ಮಾಲೀಕರು ಏನಿರ್ತಾರೆ, ಅಕ್ಕಿ ಕೊಡೋರು ಸಾಕಷ್ಟು ರೀತಿಯ ಇಲ್ಲಿ ಸಾರ್ವಜನಿಕರಿಗೆ ತೊಂದರೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಅವರು ಎಲ್ಲ ಕೆಲಸವನ್ನು ಕೂಡ ಬಿಟ್ಟು ತಿಂಗಳಿಗೆ ಒಮ್ಮೆ ಒಂದು ಅಕ್ಕಿಯನ್ನು ಖರೀದಿ ಮಾಡಲಿಕ್ಕೆ ಹೋಗ್ತಾರೆ. ಸರ್ಕಾರ ಕೊಟ್ಟರೂ ಕೂಡ ಇವ್ರುಗಳ ಒಂದು ಮಧ್ಯವರ್ತಿಗಳ ಒಂದು ಆವಳಿ ಅಂತಲೇ ಹೇಳ್ಬೋದು ಇದು. ಇವ್ರುಗಳು ಸರಿಯಾದ ರೀತಿಯಲ್ಲಿ ಅಕ್ಕಿಯನ್ನು ಗ್ರಾಹಕರಿಗೆ ತಲುಪಿಸುವಲ್ಲಿ ಒಂದು ರೀತಿ ವಿಫಲ ಆಗ್ತಾ ಇದ್ದಾರೆ. ಅದರಲ್ಲೂ ದಬ್ಬಾಳಿಕೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಆದರ್ಶ್ ಜೊತೆ ಚೇತನ್ ಎಸ್, ನಮ್ಮ ಟಿವಿ ಮೈಸೂರು.